ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣ ಶರಣ. ಜೀವ ವಿಕಾಸವಾಗುವ ಕ್ರಮ ನೋಡ್ತಾ ಇದ್ವಿ. ಧರ್ಮ ಮತ್ತು ವಿಜ್ಞಾನಗಳನ್ನ ಕೂಡಿಸಿದಾಗ ಜೀವ ವಿಕಾಸದ ಮತ್ತು ಜೀವ ಮುಟ್ಟಬಹುದಾದಂತಹ ಒಂದು ಸರಿಯಾದ ಕ್ರಮ ಸಿಗತ್ತೆ ಅಂತ ಅನ್ಸುತ್ತೆ. 4 ಪ್ರಭೇದಗಳನ್ನು ಮಾಡಿದ್ದಾರೆ. ಅದನ್ನ ವಚನಗಳಲ್ಲಿ ಹೇಳುವಾಗ ಅಂಡಜ, ಪಿಂಡಜ, ಸ್ವೇದಜ ಮತ್ತು ಉದ್ಬೀಜ ಅಂತ ಹೇಳ್ಬಿಡ್ತಾರೆ. ಸಾಮಾನ್ಯ ಕೆಲವು ವಚನಗಳಲ್ಲಿ ಈ ತರನೇ ಬರುತ್ತೆ, ಹೆಚ್ಚು ವಚನಗಳಲ್ಲಿ. ಅಂದ್ರೆ ಕ್ರಮ ಸರಿಯಾಗಿ ಬಂದಿಲ್ಲ ಅಲ್ಲಿ ಅನ್ಸುತ್ತೆ. ವಾಸ್ತವಿಕವಾಗಿ ಅದು ಹೇಗೆ ಬರ್ಬೇಕು ಅಂತಂದ್ರೆ ಸ್ವೇದಜ ಮೊದಲು ಬರ್ಬೇಕು. ಸ್ವೇದ ಅಂದ್ರೆ ಗೊತ್ತು ನಿಮಗೆಲ್ಲ, ಏನು? ಬೆವರು ಅಂತ ಅರ್ಥ. ಸ್ವೇದ ಅಂದ್ರೇನು? ಬೆವರು. ಮೊದಲನೇದು ಸ್ವೇದಜ, 21 ಲಕ್ಷ. ಆಮೇಲೆ ಉದ್ಬೀಜ, ಬೀಜಗಳಲ್ಲಿ ಜ ಅಂದ್ರೆ ಹುಟ್ಟೋದು, ಸ್ವೇದ ಅಂದ್ರೆ ಬೆವರು, ಸ್ವೇದಜ ಅಂದ್ರೆ ಬೆವರಿನಲ್ಲಿ ಹುಟ್ಟುವಂತ. ಆಮೇಲಿಂದ ಎರಡನೇದು ಉದ್ಬೀಜ, ಬೀಜಗಳಿಂದ ಹುಟ್ಟುವಂಥದ್ದು. 3ನೇದು ಅಂಡಜ ಬರಬೇಕು. 4ನೇದು ಪಿಂಡಜ ಅಥವಾ ಜರಾಯುಜ. ಅಂಡಜ ಅಂದ್ರೆ ಗೊತ್ತು ನಿಮ್ಗೆಲ್ಲ. ಅಂಡಜ ಅಂದ್ರೆ ಏನು? ಅಲ್ಲ, ಅಂಡ ತತ್ತಿ, ಮೊಟ್ಟೆಯಲ್ಲಿ ಹುಟ್ಟತಕ್ಕಂಥದ್ದು. ಪಿಂಡಜ ಮತ್ತು ಜರಾಯುಜ ಒಂದೇನೆ. ಜರಾಯು ಅಂದ್ರೆ ಗರ್ಭಕೋಶ ಅಂತ ಅರ್ಥ, ಪಿಂಡ ಅಂದ್ರೆ ದೇಹ ಅಂತ ಅರ್ಥ ಆಗುತ್ತೆ. ಪಿಂಡಜ ಜರಾಯುಜ ಅಂದ್ರೆ ಗರ್ಭಕೋಶದಲ್ಲಿ ಹುಟ್ಟತಕ್ಕಂತಹ, ಅಥವಾ ಇನ್ನೂ ಒಂದು ಶಬ್ದ ನಿಮಗೆ ವಿಜ್ಞಾನದ ಶಬ್ದದಲ್ಲಿ ಹೇಳಬೇಕಾದ್ರೆ ಸಸ್ತನಿಗಳು ಅಂತ ಕರೀತಾರೆ. ಈ ಕ್ರಮದಲ್ಲಿ ಜೀವ ವಿಕಾಸ ಆಗತ್ತೆ ಅಂತ ಅನ್ಸುತ್ತೆ. ಅದಕ್ಕೆ ಮಾನವನನ್ನು ಯಾವ ವರ್ಗಕ್ಕೆ ಸೇರಿಸ್ತೀರಾ? ಮಾನವ ಯಾವ ಜರಾಯುಜ ಅಥವಾ ಪಿಂಡಜ, ಗರ್ಭಕೋಶದಲ್ಲಿ ಹುಟ್ಟತಕ್ಕಂಥ. ಪಕ್ಷಿಗಳು ಅಂಡಜ. ಹಾಗಾದ್ರೆ ಸ್ವೇದಜ ಅಂದ್ರೇನು? ಸ್ವೇದ ಅಂದ್ರೆ ಬೆವರು, ಬೆವರಿನಲ್ಲಿ ಹುಟ್ಟತಕ್ಕಂಥ ಅಂದ್ರೇನು? ವೈರಸ್ ಇಂದ ಪ್ರಾರಂಭ ಆಗ್ತದೆ. ವೈರಸ್, ಬ್ಯಾಕ್ಟೀರಿಯಾ, ಮತ್ತೆ ಏನು ನಿಮ್ಮ ಲ್ಯಾಕ್ಟೋಸ್ ಬ್ಯಾಕ್ಟೀರಿಯಾಗಳು, ಅಂದ್ರೆ ಹಾಲನ್ನ ಮೊಸರಾಗ್ತಕ್ಕ, ಲ್ಯಾಕ್ಟೋಸ್ ಅಂದ್ರೆ ಹಾಲಿನಲ್ಲಿರೋ ಬ್ಯಾಕ್ಟೀರಿಯಾಗಳು. ಬ್ಯಾಸಿಲಸ್ ಕಾಣುತ್ತೆ, ಅದನ್ನ ಹಾಲನ್ನ ಮೊಸರನ್ನಾಗಿ ಮಾಡ್ತಕ್ಕಂಥದ್ದು. ನೋಡಿರ್ಬೇಕು ನೀವು ಯಾರಾದ್ರೂ ಸೂಕ್ಷ್ಮದರ್ಶಕ ಯಂತ್ರದಲ್ಲಿ ಮೊಸರು ನೋಡಿದೀರಾ? ನೋಡಿಲ್ಲ. ಅದಕ್ಕೆ ಅಷ್ಟು ರುಚಿಯಾಗಿ ಖುಷಿಯಾಗಿ ತಿಂತೀರ. ಗೊತ್ತಾಯ್ತಲ್ಲ? ಒಂದ್ ವೇಳೆ ಮೊಸರನ್ನು ನೀವೇನಾದ್ರೂ ಸೂಕ್ಷ್ಮದರ್ಶಕ ಯಂತ್ರದಲ್ಲಿ ನೋಡ್ಬಿಟ್ರೆ, ನೀವು ಯಾರು ಮೊಸರು ತಿನ್ನುವಾಗ ಅದು ನೆನಪಾದ್ರೆ ನೀವು ಯಾರು ತಿನ್ನಲ್ಲ. ಗೊತ್ತಾಯ್ತಲ್ವಾ? ಅಂದ್ರೆ ಅಷ್ಟು ಬ್ಯಾಕ್ಟೀರಿಯಾಗಳು ಓಡಾಡ್ತಿರ್ತವೆ ಅದರಲ್ಲಿ, ಅವು ಕ್ರಿಯೆಗಳನ್ನು ಮಾಡ್ತಿರ್ತವೆ. ಹೌದು, ಹಾಲು ಹೊಡೆಯೋದು ಅಂತ ಅಂತಾರಲ್ಲ, ಅದನ್ನ ಹಾಲು ಹೊಡ್ಸೋದನ್ನೇ ಒಂದು ಬ್ಯಾಕ್ಟೀರಿಯಾ. ಅದು ಮೊಸರು ಆಗ್ಬೇಕಾದ್ರೆ ಅಂತಹ ಕೋಟಿ ಅಲ್ಲ, ಶತಕೋಟಿನೂ ಅಲ್ಲ, ಸಹಸ್ರ ಕೋಟಿ ಅಂತ ಇಟ್ಕೊಳ್ಳಿ. ಅಂದ್ರೆ ಅಷ್ಟು ಸಣ್ಣದಿರ್ತದೆ ಬ್ಯಾಕ್ಟೀರಿಯಾಗಳಿಂತ ಸುಮಾರು 1000 ಪಟ್ಟು 2000 ಪಟ್ಟು ಸಣ್ಣದು ವೈರಸ್. ಇಲ್ಲಿ ಬ್ಯಾಕ್ಟೀರಿಯಾಗಳಾಗ್ಲಿ ವೈರಸ್ಗಳಾಗ್ಲಿ ಒಂದೊಂದಿರಲ್ಲ ಯಾವಾಗಲೂ. ಅಲ್ಲಿ ಆತ್ಮ ವಿಕಾಸ ಆಗ್ಬೇಕಾದ್ರೂ ಕೂಡ ಅದು ಒಂದೊಂದಾಗೋದಿಲ್ಲ. ಅಂದ್ರೆ ನಾವೆಂಗೆ ಈಗ ಒಂದು ರಾಗಿ ಕಾಳು ಅಂತ ತೆಗಿಬಹುದು, ಒಂದು ಜೋಳದ ಕಾಳು ಅಂತ ತೆಗಿಬಹುದು. ಹಾಗೆ ಒಂದು
ಬ್ಯಾಕ್ಟೀರಿಯಾ, ಒಂದು ವೈರಸ್ ಅಂತ ತೆಗೆಯ. ಅದಕ್ಕೆ ವೈರಸ್ ಅಲ್ಲಿ ಕೊನೆಗೆ ಬಹುವಚನ ಸೂಚಕ ಇದೆ ವೈರಸ್ ಅಲ್ಲಿ. ಅದನ್ನ ಇವಾಗ ಕನ್ನಡದಲ್ಲಿ ವೈರಾಣು ಅಂತ ಮಾಡಿದ್ದಾರೆ ವೈರಸ್ಗಳನ್ನ. ಅದರಲ್ಲೂ ಕೊರೋನಾ ಬಂದ್ಮೇಲೆ ಬಹಳ ಚೆನ್ನಾಗಿ ಅರ್ಥ ಆಯ್ತು ಎಲ್ರಿಗೂ ವೈರಸ್ಗಳಂದ್ರೆ ಏನು ಅಂತ ತಿಳ್ಕೊಂಡು. ಆಮೇಲೆ ಈ ವೈರಸ್ಗಳು ಬ್ಯಾಕ್ಟೀರಿಯಾಗಳು ಗಾಳಿನಲ್ಲೇ ವಾಸ ಮಾಡ್ತಾವೆ. ಗಾಳಿ, ನೀರು, ಆಮೇಲಿಂದ ಈಗೇನು ಹೇಳಿದ್ರಲ್ಲ ಹಾಲು. ಆಮೇಲೆ ಬೆಳೆ ಬೆಳಿಬೇಕಾದ್ರೆ ಕೂಡ ಅಷ್ಟೇ. ಈಗ ನೀವು ಗೊಬ್ಬರ ಹಾಕ್ತಿರಲ್ಲ, ಗೊಬ್ಬರ ಹಾಕುವಾಗ ಬಹಳ ಜನ ಏನ್ ತಿಳ್ಕೊಂಡಿದ್ದಾರೆ ಅಂದ್ರೆ ಗೊಬ್ಬರವನ್ನ ಸಸ್ಯ ನೇರವಾಗಿ ತಗೊಳುತ್ತೆ. ಇಲ್ಲ, ಗೊಬ್ಬರವನ್ನ ಅದರಲ್ಲೂ ಈ ಏನು ಲೋಹಜನ್ಯ ಗೊಬ್ಬರಗಳಿವೆಲ್ಲ, ಫರ್ಟಿಲೈಸರ್ಸ್ ಅಂತ ಏನ್ ಬಂದಿದಾವಲ್ಲ, DIP ಇಂತ ಏನು ಹೇಳ್ತಿರಲ್ಲ, ಈಗೇನು ಸರ್ಕಾರಿ ಗೊಬ್ಬರ ಅಂತ ಇಟ್ಕೊಂಬಿಡಿ, ಅವು ಲೋಹಜನಿತ. ಅವು ಹೆಚ್ಚಾಗಿ ಅವು ಸಾವಯವ ಗೊಬ್ಬರ ಅಂತ ಕರೆಯಲ್ಲ ಅವಕ್ಕೆ. ಅವು ಬರೀ ಫರ್ಟಿಲೈಸರ್ಸ್ ಅಂತ ಕರೀತಾರೆ. ರಸಗೊಬ್ಬರಗಳು ಆ ಹೆಸರು ಸರಿಯಲ್ಲ. ನಿಜವಾಗಿ ರಸ ಇರೋದೇ ಇಲ್ಲ ಅದ್ರಾಗ, ಗೊತ್ತಾಯ್ತಲ್ಲ. ಅದ್ರಲ್ಲಿ ಇರೋದಿಲ್ಲ, ಬರೀ ಜಡ. ಅಂದ್ರೆ ಏನು 2ನೇ ಮಹಾಯುದ್ಧದಲ್ಲಿ ಸ್ಫೋಟಕಗಳನ್ನು ಬಳಸಿದ್ರು, ರಾಸಾಯನಿಕಗಳನ್ನು ಬಳಸಿದ್ರು. 2ನೇ ಮಹಾಯುದ್ಧ ಇನ್ನೂ ಬಹಳ ವರ್ಷ ನಡೆಯುತ್ತೆ ಅಂತ ಅನ್ಕೊಂಡಿದ್ರು ಅವರು. ಇದ್ದಕ್ಕಿದ್ದಂಗೆ ಮುಗಿದೋಯ್ತು. ಅದು ಮುಗಿದೋದ್ ಕೂಡಲೇ ಅದನ್ನ ಸಿಕ್ಕಾಪಟ್ಟೆ ರಾಸಾಯನಿಕಗಳು ಆ ಸಂದರ್ಭದಲ್ಲಿ ಇದ್ದು ಇವ್ರ ಹತ್ರ. ಅದಕ್ಕೆ ಏನು ಪರ್ಯಾಯ ಅಂತ ಹುಡುಕ್ತಾ ಸ್ಫೋಟಕಗಳವೆಲ್ಲ. ಉದಾಹರಣೆಗೆ ಮೊನ್ನೆ ಪೇಪರ್ಲ್ಲಿ ಓದ್ತಾ ಇದ್ವಿ, ಅದು ಏನೀಗ ಡೈನೋಮೆಂಟ್ ಅಂತ ಕಂಡಿಡಿದಾರಲ್ಲ ಬಂಡೆಗಳನ್ನ ಸಿಡಿಸೋದಕ್ಕೆ. ಅದು ಯಾವುದೋ ಒಂದು ಗ್ಲಿಸರಿನ್ ಅಂತ ಬರುತ್ತೆ, ಅದ್ರ ಹಿಂದಿನ ಹೆಸರು ಮರೆತು ಹೋಗ್ಬಿಡ್ತು ನನಗೆ. ಅದೊಂದು ರಾಸಾಯನಿಕ. ಅದನ್ನ ಹೃದ್ರೋಗದಲ್ಲಿ ಬಳಸಿದ್ರು. ಈ ಮಾತ್ರೆಗಳಾಗ್ಲಿ ಮತ್ತು ರಸಗೊಬ್ಬರಗಳಾಗ್ಲಿ ಫರ್ಟಿಲೈಸರ್ಸ್ ಆಗ್ಲಿ ಇವೆಲ್ಲವೂ ಕೂಡ ಲೋಹಜನ್ಯಗಳು. ಅಂದ್ರೆ ಒಂದಕ್ಕೊಂದು ಕೂಡಿಸಿದಾಗ ಅಲ್ಲಿ ರಾಸಾಯನಿಕ ಕ್ರಿಯೆ ಬಹಳ ಜೋರಾಗಿ ನಡೆಯುತ್ತೆ. ಅದರಿಂದ ಹುಟ್ಟಿಕೊಂಡಂತವು. ಇದನ್ನ ನೀವು ಹೊಲಕ್ಕೆ ತಂದು ಹಾಕಿದಾಗ ಏನಾಗತ್ತ ಅಲ್ಲಿ ಅಂದ್ರೆ ಭೂಮಿಯಲ್ಲಿದ್ದಂತ ವೈರಸ್ಸು ಬ್ಯಾಕ್ಟೀರಿಯಾಗಳನ್ನ ಸಾಯಿಸುತ್ತೆ. ನೀವು ಗಿಡ ಬೆಳಿಬೇಕಾದ್ರೆ ಅಥವಾ ಕಾಳು ಕಟ್ಟಬೇಕಾದ್ರೆ, ಅದರಲ್ಲೂ ವಿಶೇಷವಾಗಿ ಗಿಡ ಬೆಳಿಬೇಕಾದ್ರೆ ಯಾವುದೇ ಗಿಡ ಇದ್ರೂ ಎಷ್ಟು ಹೆಚ್ಚು ಹೆಚ್ಚು ಬ್ಯಾಕ್ಟೀರಿಯಾಗಳು ಸಾಯ್ತಾವೋ ಅದನ್ನೇ ಬಳಸ್ಕೊಂಡು ಗಿಡ ಬೆಳೆಯುತ್ತೆ. ನೀವು ಅದೇ ಸಗಣಿ ಗೊಬ್ಬರವನ್ನು ಹಾಕಿದಾಗ ಅಥವಾ ಬೇರೆ ಯಾವುದೇ ಪ್ರಾಣಿ ತ್ಯಾಜ್ಯ ಅಥವಾ ಸಸ್ಯ ತ್ಯಾಜ್ಯ, ಪ್ರಾಣಿ ತ್ಯಾಜ್ಯ ಮತ್ತು ಸಸ್ಯ ತ್ಯಾಜ್ಯವನ್ನು ಹಾಕಿದಾಗ ಅದು ಸಾವಯವ ಇಂಗಾಲ ಅಂತ ಕರೀತಾರೆ. ಅದಕ್ಕೆ ಆರ್ಗ್ಯಾನಿಕ್ ಕಾರ್ಬನ್ ಅಂತ ಹೇಳ್ಬಿಟ್ಟು. ಆರ್ಗ್ಯಾನಿಕ್ ಕಾರ್ಬನ್ ಏನಿದೆ ಅದು ನಿಮ್ಮ ಸಸ್ಯಗಳಿಗೆ ಒಳ್ಳೆ ರುಚಿ ಕೊಡುತ್ತೆ, ಜೊತೆ ಗಂಧ ಕೊಡುತ್ತೆ. ಈಗಿನ ಸಸ್ಯಗಳಲ್ಲಿ ಈ ಲೋಹಜನ್ಯ ಗೊಬ್ಬರಗಳನ್ನ ಹಾಕಿ ಬೆಳೆದಾಗ ಗಂಧ ಕಡಿಮೆ ಆಗತ್ತೆ ಮತ್ತು ರುಚಿನೂ ಕಡಿಮೆ ಆಗುತ್ತೆ. ನೀವು ನಿನ್ನೆ ಬಹಳ ಜನ ಹೇಳ್ತಾ ಇದ್ರು ಪಪ್ಪಾಯ ಹಣ್ಣು ತಿಂದ್ರಲ್ಲ, ನಿನ್ನೆ ಪಪ್ಪಾಯ ಹಣ್ಣು ತಿಂದ್ರಿ ಅಲ್ವಾ, ತುಂಬಾ ರುಚಿ ಇತ್ತು ಅಂತ ಹೇಳಿದ್ರು ಒಂದ್ 4-5 ಜನ. ತುಂಬಾ ರುಚಿ ಯಾಕಿತ್ತಪ್ಪ ಅಂದ್ರೆ ಅದಕ್ಕೆ ಯಾವುದೇ ರೀತಿಯ ಲೋಹಜನ್ಯ ಫರ್ಟಿಲೈಸರ್ಸ್ ಹಾಕಲ್ಲ ನಾವು. ಈ ಮಠ ಸ್ಥಾಪನೆ ಆದಾಗಿನಿಂದ, ಮಹಾಮನೆ ಸ್ಥಾಪನೆ ಆದಾಗಿಂದ ಇಲ್ಲಿ ಯಾವ ತೆಂಗಿನ ಗಿಡಗಳಿಗಾಗ್ಲಿ ಅಥವಾ ಬೇರೆ ಯಾವುದಕ್ಕೂ ಕೂಡ ನಾವು ಹೊರಗಡೆಯಿಂದ ಒಂದೇ ಒಂದು ಚೀಲ ಗೊಬ್ಬರವನ್ನ ಹೊರಗಡೆಯಿಂದ ತರಿಸಿಲ್ಲ. ಆದ್ರೂ ಇಲ್ಲಿ ಸಮೃದ್ಧವಾಗಿ ಬೆಳೆದಂಗೆ ಅನಿಸ್ತದೆ. ತುಂಬಾ ಸಮೃದ್ಧವಾಗಿ ಅಲ್ದಿದ್ರು ಚೆನ್ನಾಗಿ ಬೆಳೆದಿದ್ದಾವೆ. ಅದಕ್ಕೆಲ್ಲ ಹಸು ಗೋಶಾಲೆ ಏನಿದೆಯಲ್ಲ, ಗೋಶಾಲೆ ಮತ್ತು ಸಸ್ಯ ತ್ಯಾಜ್ಯ. ಇಲ್ಲೇನು ಸಸ್ಯ ತ್ಯಾಜ್ಯ ಕಳೆ ಕೀಳೋದಾಗ್ಲಿ ಯಾವುದನ್ನು ಸುಡಲ್ಲ. ಮೊನ್ನೆ ಯಾರೋ ಪ್ಲಾಸ್ಟಿಕ್ಗೆ ಬೆಂಕಿ ಹಚ್ಬಿಟ್ಟಿದ್ದಾರೆ. ಅದು ಪ್ಲಾಸ್ಟಿಕ್ ಅಲ್ಲಿ ಯಾರೋ ತಂದು ಹಾಕಿದ್ರು ಅಂತ ಹೇಳಿ ಹಂಗೆ ಹಚ್ಚಬಾರದು. ಪ್ಲಾಸ್ಟಿಕ್ನು ಕೂಡ ನೀವು ತಗೊಂಡೋಗಿ ಬೇರೆ ಕಡೆ ಹಾಕಿ ಅದನ್ನ ವಿಲೇವಾರಿ ಕೊಡಬೇಕು, ರೀಸೈಕ್ಲಿಂಗ್ ಕೊಡಬೇಕು, ಪುನರ್ಬಳಕೆ ಕೊಡ್ಬೇಕು. ಯಾವ ಕಾರಣಕ್ಕೂ ಬೆಂಕಿ ಹಚ್ಚಬಾರ್ದು. ಬೆಂಕಿ ಹಚ್ಚಿದಾಗ ಆ ಭೂಮಿಯಲ್ಲಿದ್ದಂಥ ಒಳ್ಳೆ ವೈರಸ್ಗಳು ಬ್ಯಾಕ್ಟೀರಿಯಾಗಳು ಸುಟ್ಟೋಗ್ಬಿಡ್ತವೆ. ಇವಾಗ ಯಾಕೆ ಈ ಮಾಗಿ ಉಳುಮೆ ಮಾಡೋದು ಮತ್ತು ಬೆಂಕಿ ಹಚ್ಚೋದು, ರೈತರು ಬೆಂಕಿ ಹಚ್ತಾ ಇದ್ರು ಹಿಂದೆ, ಈ ಒಂದು
10 ವರ್ಷದವರೆಗೂ. ಈಗಲೂ ಕೂಡ ಉತ್ತರ ಭಾರತದಲ್ಲಿ ಒಂದು ದೊಡ್ಡ ಸಮಸ್ಯೆ ಬೆಂಕಿ ಹಚ್ಚೋದು. ಪರಳಿ ಪರ್ಲಿ ಪರ್ಲಿ ಅಂತಾರ ಅವರು, ಕನ್ನಡದಲ್ಲಿ ಪುರುಳೆ ಅಥವಾ ಸಸ್ಯ ತ್ಯಾಜ್ಯ. ಕಬ್ಬಿಂದು ಉಳಿಯುತ್ತೆ, ಜೋಳದ್ದು ಉಳಿಯುತ್ತೆ, ಗೋವಿನ ಜೋಳದ್ದು ಸೊಪ್ಪೆ ಉಳಿಯುತ್ತಲ್ಲ, ದಂಟು, ಅದನ್ನ ಬಲ್ತ ಮೇಲೆ ದನಗಳು ತಿನ್ನಲ್ಲ. ಮತ್ತೆ ಆ ಗೋವಿನ ಜೋಳ ಕಾಳು ತಗೊಳ್ತೀರ, ಅದ್ರದ್ದೇನೋ ಉಳಿಯುತ್ತಲ್ಲ, ಮಾತೆ ಅಂತ ಕರೀತಾರೆ ನಮ್ಮ ಕಡೆ ಎಲ್ಲ. ಅದಕ್ಕೆ ಆ ತೆನೆ ತ್ಯಾಜ್ಯ ಉಳಿತದಲ್ಲ, ದಂಟು, ಅದನ್ನು ಕೂಡ ಬೆಂಕಿ ಹಚ್ಚಿಬಿಡ್ತಾರೆ. ಬೆಂಕಿ ಹಚ್ಚಬಾರ್ದು ಅದನ್ನ. ಈಗೇನು ಈಗ ಕಲ್ಟಿವೇಟರ್, ರೂಟ್ವೇಟರ್ ಅಂತ ಹೇಳ್ಬಿಟ್ಟು ಎಲ್ಲ ಕಂಡು ಹಿಡ್ಕೊಂಡಿದ್ದಾರೆ ರೈತರು. ಅದನ್ನ ಹೊಡೆದು ಅದರಲ್ಲಿ ಪುಡಿ ಮಾಡಿ ಸಣ್ಣದ್ ಮಾಡಿ ಮತ್ತೆ ಭೂಮಿಗೆ ಸೇರಿಸ್ಬೇಕು. ಭೂಮಿಗೆ ಸೇರಿಸಿದಾಗ ಅಲ್ಲಿ ತೇವಾಂಶ ಸಿಕ್ಬಿಟ್ರೆ ಅದಕ್ಕೆ ಅದು ಸಾವಯವ ಆಗ್ಬಿಡುತ್ತೆ, ಸಾವಯವ ಗೊಬ್ಬರ ಆಗುತ್ತೆ, ಒಳ್ಳೆ ಗೊಬ್ಬರ ಅದು. ಅದು ಅಲ್ಲಿ ಎಲ್ಲ ಬ್ಯಾಕ್ಟೀರಿಯಾಗಳು, ವೈರಸ್ಗಳೇ ವಿಕಾಸ ಆಗುತ್ತೆ. ಇಲ್ಲಿ ನಮ್ಮ ಸಾವಯವ ಗೊಬ್ಬರ ಏನ್ ಮಾಡುತ್ತೆ ಅಂದ್ರೆ ಆ ಸಾಯಿಸೋ ಪ್ರಮಾಣದಲ್ಲಿ ಮತ್ತೆ ಹುಟ್ಟಿಸುತ್ತೆ. ಆದ್ರೆ ನಿಮ್ಮ ಗೊಬ್ಬರ ಏನಿದೆಯಲ್ಲ, ಅಂದ್ರೆ ನಿಮ್ ಗೊಬ್ಬರ ಅಂದ್ರೆ ಸರ್ಕಾರಿ ಗೊಬ್ಬರ, ಗೊತ್ತಾಯ್ತಲ್ಲ, ಸರ್ಕಾರಿ ಗೊಬ್ಬರ ಏನಿದೆಯಲ್ಲ ಅದು ಸಾಯಿಸುತ್ತೆ ಹೊರತು ಹುಟ್ಟಿಸೋದಿಲ್ಲ. ಅದಕ್ಕೆ ಭೂಮಿ ಬರ್ತಾ ಬರ್ತಾ ಬರಡಾಗ್ಬಿಡುತ್ತೆ. ಸುಮಾರು ಒಂದು 40-50 ಸಾವಿರ ವರ್ಷಗಳಿಂದ ಕೃಷಿ ವಿಕಾಸ ಆಗಿರೋದು ನನ್ನ ಪ್ರಕಾರ. ಇವರು 10,000 ವರ್ಷ ಅಂತ ಹೇಳ್ತಾರೆ. 10,000 ವರ್ಷ ಏನಲ್ಲ, ಇನ್ನು ಬಹಳ ಹಿಂದಿನಿಂದ ಕೃಷಿ ವಿಕಾಸ ಆಗ್ತಾ ಬಂದಿದೆ. ಆ 40-50 ಸಾವಿರ ವರ್ಷಗಳಿಂದ ಭೂಮಿ ಬರಡಾಗಿರಲಿಲ್ಲ. ಕೇವಲ 60, 70 ಅಥವಾ 80, 90 ವರ್ಷಗಳಲ್ಲಿ ಅಮೆರಿಕಾದ ಭೂಮಿ ಇರಲಿ, ಭಾರತದ ಭೂಮಿ ಇರಲಿ, ಯಾವುದೇ ಭೂಮಿ ಇರಲಿ ಬರಡಾಯ್ತು. ಈಗ ಎಚ್ಚೆತ್ಕೊಂಡು ಆಮೇಲೆ ಈ ನೀರೇನ್ ನಿಲ್ಲಿಸ್ತಿರಲ್ಲ, ವಿಪರೀತ ಡ್ಯಾಮ್ ಕಟ್ಬಿಟ್ಟು ನೀರ್ ನಿಲ್ಸೋ ಪದ್ಧತಿ ಕೂಡ ಅದು ಅವೈಜ್ಞಾನಿಕ ಪದ್ಧತಿ. ಕೃಷಿ ಪ್ರಕಾರ ಅವೈಜ್ಞಾನಿಕ ಪದ್ಧತಿ. ನೀವು ಸಾವಯವ ಕೃಷಿ ಮಾಡಿದ್ರೆ ಡ್ಯಾಮ್ ನೀರ್ ಬೇಕಾಗಿಲ್ಲ, ನಿಮಗೆ ಯಾರಿಗೂ ಬೇಕಾಗಿಲ್ಲ. ಈಗ ನಾವೇನೆ ನಮ್ಮ ಈ ಆಶ್ರಮದಲ್ಲಿ ಸರ್ಕಾರ ಕೊಡ್ತಕ್ಕಂಥ ನೀರಿಗೆ ಅಥವಾ ಪಂಚಾಯಿತಿ ಕೊಡ್ತಕ್ಕಂಥ ನೀರಿಗೆ ನಾವು ಕಾಯೋದಿಲ್ಲ. ಆಮೇಲೆ ಬೇಸಿಗೆ ಎಂತ ಬರಗಾಲದಲ್ಲೂ 23ನೇ ಇಸ್ವಿನಲ್ಲಿ ಬರಗಾಲ ಬಂತು, 22, 23. ಈ ಕಡೆ ಎಲ್ಲ ತುಂಬಾ ಕಡಿಮೆ ಮಳೆ ಆಯ್ತು. ಪ್ರತಿ ವರ್ಷಕ್ಕಾಗೋದಕ್ಕಿಂತ ಕಾಲ್ಭಾಗ ಕಡಿಮೆ ಆಯ್ತು ಮಳೆ. ಆದ್ರೂ ನಾವು ಒಂದೇ ಒಂದು ಟ್ಯಾಂಕರ್ ನೀರ್ನ ಹೊರಗಡೆಯಿಂದ ತರಿಸ್ಲಿಲ್ಲ. ಕಾರಣ ಏನು ಅಂತಂದ್ರೆ ನಮ್ಮ ಮಳೆ ನೀರು ಏನಿತ್ತಲ್ಲ 65,000 ಲೀಟರ್ದು, ಅದು ನಮಗೆ ಕಡಿಮೆ, ಅದು ಕೂಡ ಟ್ಯಾಂಕ್ ತುಂಬ್ಕೊಂತು. ಅಷ್ಟು ಕಡಿಮೆ ಮಳೆಯಲ್ಲೂ ಕೂಡ ಟ್ಯಾಂಕ್ ತುಂಬ್ಕೊಂತು. ಆದ್ರಿಂದ ಈ ಡ್ಯಾಮ್ ಕಟ್ಟೋ ಪದ್ಧತಿ ಆಗ್ಲಿ, ಫರ್ಟಿಲೈಸರ್ ಅಂದ್ರೆ ರಸಗೊಬ್ಬರಗಳನ್ನ ಹಾಕುವ ಪದ್ಧತಿ ಆಗ್ಲಿ ಏನಿದೆಯಲ್ಲ, ಇದು ಅನಿವಾರ್ಯವಾಗಿ ಜನಸಂಖ್ಯೆ ವಿಪರೀತ ಜಾಸ್ತಿ ಆಗಿದ್ದಕ್ಕೋ ಅಥವಾ ಮನುಷ್ಯನ ಮೈಗಳತನನೋ ಅಥವಾ ಮನುಷ್ಯ ವಿಚಾರ ಮಾಡ್ಲಾರ್ದಕ್ಕೆ, ಸರಿಯಾಗಿ ಅವಸರ ಮಾಡ್ಕೊಂಡಿದ್ದಕ್ಕೆ ಮತ್ತು ಪ್ರಕೃತಿಯನ್ನ ಅರ್ಥ ಮಾಡ್ಕೊಳ್ಳಾರ್ದಕ್ಕೆ ಇವೆಲ್ಲ ಅನಾಹುತಗಳಾಯ್ತು. ಅದು ಕೂಡ ಒಂದು ದೈವಿ ಇಚ್ಛೆ ಅಂತಾನೆ ತಿಳ್ಕೊಳ್ಳೋಣ. ಯಾಕಂದ್ರೆ ವಿಕಾಸ ಕ್ರಮವನ್ನ ಯಾರೂ ತಡೆಯಕ್ಕಾಗಲ್ಲ. ವಿಜ್ಞಾನದ ವಿಕಾಸ ಆಗ್ಲಿ ಅಥವಾ ಮಾನವನ ವಿಕಾಸವನ್ನ ನಾವು ತಡೆಯೋದಕ್ಕಾಗಲ್ಲ. ಅದು ಸರಿಯಾದ ಕ್ರಮದಲ್ಲಿ ಆಗ್ಬೋದು ವಿಕಾಸ, ತಪ್ಪು ಕ್ರಮದಲ್ಲಿ ಆಗ್ಬೋದು. ತಪ್ಪು ಕ್ರಮದಲ್ಲಾದಾಗ ಮನುಷ್ಯ ತುಂಬಾ ಶಿಕ್ಷೆ ಅನುಭವಿಸ್ತಾನೆ, ಹಿಂಸೆ ಅನುಭವಿಸ್ತಾನೆ, ದುಃಖ ಅನುಭವಿಸ್ತಾನೆ. ಸರಿಯಾದ ಕ್ರಮದಲ್ಲಿ ವಿಕಾಸ ಆದಾಗ ಅವನು ಸಂತೋಷಿತವಾಗಿರ್ತಾನೆ, ಹೊಸ ಹೊಸ ಮಾರ್ಗಗಳನ್ನು ಕಂಡುಕೊಳ್ತಾನೆ. ನಮ್ಮ ಏನು ಉಪನಿಷತ್ತುಗಳು, ವಚನಶಾಸ್ತ್ರ ಆಗ್ಲಿ, ಉಪನಿಷತ್ತಾಗ್ಲಿ, ಇಂತಹ ಅದ್ಭುತ, ಆಮೇಲಿಂದ ಪೂರ್ವಜನ್ಮ ಪುನರ್ಜನ್ಮ ಸಿದ್ಧಾಂತದಲ್ಲಿ ಅಷ್ಟಾವಕ್ರ ತಾಯಿ ಗರ್ಭದಲ್ಲಿದ್ದಾಗಲೇ ಮಾತಾಡ್ದ, ಅಥವಾ ಅಭಿಮನ್ಯು ಹೂ ಅಂತಿದ್ದ ಅಂತ ಇವೆಲ್ಲ ಬರ್ತಾವಲ್ಲ, ಇವು ಆತ್ಮವಿಕಾಸ ಕ್ರಮದಲ್ಲಿ ಒಂದು ಸರಿಯಾದ ಕ್ರಮ. ನಿರಂತರತೆಯನ್ನು ಕಾಯ್ಕೊಂಡು ಅದು ವಿಕಾಸ ಆದಂತದ್ದು. ಇವತ್ತು ಮಕ್ಕಳಿಗೆ ನೀವು ಯಾವ್ದ್ರಲ್ಲಿ ವಿಕಾಸ ಮಾಡ್ತಿದ್ದೀರಾ ಅಂದ್ರೆ ರೋಗದಲ್ಲಿ ವಿಕಾಸ ಮಾಡ್ತಿದ್ದೀರಿ. ಅಂದ್ರೆ ಸಕ್ಕರೆ ಕಾಯಿಲೆ, ಹುಟ್ಟಿದ ಮಕ್ಳಿಗೆ ಸಕ್ಕರೆ ಕಾಯಿಲೆ, ಹುಟ್ಟಿದ ಮಕ್ಳಿಗೆ ಹಾರ್ಟ್ ಪ್ರಾಬ್ಲಮ್ಮು, ಬೇರೆ ಬೇರೆ ಕಾಯಿಲೆಗಳು ಯಾಕೆ ಬರ್ತಿದಾವೆ ಅಂದ್ರೆ ಅದು ಜನ್ಮಕ್ಕೆ ಸಂಬಂಧ ಇರುತ್ತೆ ಅನ್ನೋದಕ್ಕೆ ಸಾಕ್ಷಿ ಇದೆ, ಇಷ್ಟು ಕಾಯಿಲೆಗಳು ಆಗ್ತಿರೋದು. ಆದ್ರಿಂದ ಈ ವಿಕಾಸ ಕ್ರಮವನ್ನ, ಅಂದ್ರೆ ಈ ಕ್ರಮವನ್ನ ನಾವು
ರಸಗೊಬ್ಬರದ ವಿಕಾಸ ಕ್ರಮ ಅಥವಾ ಮಾತ್ರೆಗಳ ವಿಕಾಸ ಕ್ರಮ ಅಂತ ಕರೆಯೋಣ. ವಿಜ್ಞಾನ ಯುಗ ಅಂತ ಕರೆಯೋದಕ್ಕಿಂತ ರಸಗೊಬ್ಬರಗಳ ಯುಗ ಅಥವಾ ಏಜ್ ಆಫ್ ಟ್ಯಾಬ್ಲೆಟ್ಸ್ ಅಥವಾ ಏಜ್ ಆಫ್ ಹಾಸ್ಪಿಟಲ್ಸ್ ಅಂತ ಕರೆದ್ರೆ ಈ ವಿಕಾಸ ಕ್ರಮ ನಿಮ್ದು ತುಂಬಾ ದುಃಖವನ್ನು ಕೊಡುತ್ತೆ. ಮುಂದೆ ಪ್ರಳಯ ಆಗ್ಲಿಕ್ಕೆ ಇನ್ಯಾವ ಸುನಾಮಿಗಳು ಅಥವಾ ಚಂಡಮಾರುತಗಳು, ರೋಗಗಳು ಅಂದ್ರೆ ಅದು ವೈರಸ್ಗಳು ಬೇಕಾಗಿಲ್ಲ. ನಿಮ್ಮ ಏನು ಲೈಫ್ ಡಿಸಾರ್ಡರ್ಸ್ ರೋಗಗಳೇನಿದಾವಲ್ಲ, ಅಂದ್ರೆ ಶುಗರು, BP, ಹಾರ್ಟ್ ಪ್ರಾಬ್ಲಮ್ಮು, ಆಮೇಲಿಂದ ಬೇರೆ ಬೇರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್, ಆಸಿಡಿಟಿ ಅಂತ ಹೇಳಿ ಮೂಲವ್ಯಾಧಿ ತೊಂದರೆ, ಇವಕ್ಕೆಲ್ಲ ಏನು ಆಪರೇಷನ್ ಮಾಡಿಸ್ಕೊಳ್ತಾ ಇದ್ದೀರಾ, ಮಾತ್ರೆ ನುಂಗಿ ಪರಿಹಾರ ಕಂಡ್ಕೊಳಕ್ ಹೊರಟಿದ್ದೀರಲ್ಲ, ಇದರಿಂದನೇ ನಿಮ್ಮ ಜನಾಂಗ ತುಂಬಾ ವೀಕ್ ಆಗತ್ತೆ. ಈಗ ಆಗ್ಬಿಟ್ಟಿದೆ ಆಗ್ಲೇ. ಈಗ ನಿಮಗೆ ಗೊತ್ತಾಗತ್ತೆ, ನಿಮ್ಮ ಅಜ್ಜ ಇದ್ದಷ್ಟು ಗಟ್ಟಿಯಾಗಿ ನಿಮ್ಮ ಅಪ್ಪ ಇರಲಿಲ್ಲ, ನಿಮ್ಮ ಅಪ್ಪ ಇದ್ದಷ್ಟು ಗಟ್ಟಿಯಾಗಿ ನಿಮ್ಮ ಅಪ್ಪ ಅವ್ವ ಇದ್ದಷ್ಟು ಗಟ್ಟಿಯಾಗಿ ನಾವಿಲ್ಲ, ನಾವಿದ್ದಷ್ಟು ಗಟ್ಟಿಯಾಗಿ ನಮ್ಮ ಮಕ್ಕಳು ಮೊಮ್ಮಕ್ಕಳು ಇಲ್ಲ. ಗೊತ್ತಾಗ್ತಾ ಇದೆ. ಇದೇ ತರ ಹೋದ್ರೆ ಮುಂದೆ ಬಹಳ ದೊಡ್ಡ ಅನಾಹುತವನ್ನ ಅನುಭವಿಸ್ತೀರ. ಎಲ್ಲೆಲ್ಲೂ ರೋಗಿಗಳ ಎತ್ತೆತ್ತ ನೋಡಿದಡತ್ತ ನೀನೇ ದೇವ ಅನ್ನೋದಕ್ಕಿಂತ ಎತ್ತೆತ್ತ ನೋಡಿದಡತ್ತ ರೋಗಿಗಳು, ಅಂಗವಿಕಲರು, ದುರ್ಬಲರು ಇಂಥವ್ರೇ ಹುಟ್ಟುತ್ತಾರೆ, ಇಂಥವ್ರೇ ವಿಕಾಸ ಆಗ್ತಾರೆ. ಆದ್ರಿಂದ ತಾಯಿ ನಡಿ ಆಚೆ, ವಿವೇಕಿ ಯಾವ ಕಲ್ತ್ಕೊಂತಿ, ಯಾಕೆ ರಿಸೀವ್ ಮಾಡ್ಬೇಕದ್ನ ಬುದ್ಧಿಗೇಡಿ. ಇಷ್ಟು ದಿವಸ ಆಶ್ರಮದಲ್ಲಿ ಇದನ್ನ ಕಲ್ತಿದ್ದು ನಾವು ವಿವೇಕಿಗಳ. ಮೊದಲು ಅದನ್ನ ಕಲ್ತ್ಕೊಳ್ರಿ, ಮ್ಯಾನರ್ಸ್. ಇವತ್ತಿಗೆ ಇಷ್ಟು ಈ ಚಿಂತನವನ್ನು ಮುಗಿಸೋಣ. ಸರ್ವರಿಗೂ ಶರಣು ಶರಣು.